ಮೊಳೆ ರೋಗ ಅಥವಾ ಪೈಲ್ಸ್ ಅಂದಾಗ ಸುಮಾರು ಜನಕ್ಕೆ ನಗು ಬರುತ್ತೆ. ಹೇ ಪೈಲ್ಸಾ ನಿಂಗೆ ಅಂತಾರೆ. ಆದರೆ ಅದನ್ನು ಅನುಭವಿಸೋರಿಗೆ ಗೊತ್ತು ಅದ್ರ ಕಷ್ಟ. ಮೋಷನ್ಗೆ ಸರಿಯಾಗಿ ಆಗಲ್ಲ, ಆದ್ರೂ ರಕ್ತ ಬೀಳುತ್ತೆ, ಉರಿ ಆಗುತ್ತೆ, ನೋವಾಗುತ್ತೆ, ಜೊತೆಗೆ ತುಂಬ ಹೊತ್ತು ಕೂರೋಕ್ಕಾಗಲ್ಲ. ಇದೆಲ್ಲ ತೊಂದರೆ ಅನುಭವಿಸಿ ಮಾಮೂಲಿ ಕೆಲಸನ ಸರಿಯಾಗಿ ನಿಭಾಯಿಸೋಕ್ಕಾಗಲ್ಲ. ಅದರಿಂದ ಅವನ ಕಾರ್ಯಕ್ಷಮತೆ ಕಡಿಮೆ ಆಗಿ ತುಂಬ ದಿವಸ ಕೆಲಸಕ್ಕೆ ತಪ್ಪಿಸ್ಕೋಬೇಕಾಗತ್ತೆ. ಪೈಲ್ಸ್ ಯಾಕಾಗತ್ತೆ? ಮುಖ್ಯವಾಗಿ ನೋಡಿ, ಇದನ್ನು ಮಲಿನ ರಕ್ತನಾಳ ಅಂತೀವಿ, ಅಂದರೆ ವೇಯ್ನ್ ಅಂತೀವಿ. ಈ ರಕ್ತನಾಳಗಳೇ ಮೋಷನ್ಗೆ ಹೋಗೋ ಜಾಗದಲ್ಲಿ ಇರುತ್ತೆ. ಇದೇನಾಗುತ್ತೆ, ಮೋಷನ್ ಸರಿಯಾಗಿ ಆಗಲಿಲ್ಲ ಅಥವಾ ತುಂಬ ಒತ್ತಡ ಆಗ್ತೀವಿ, ಆವಾಗ ಅದು ಅಗಲ ಆಗುತ್ತೆ, ಅಂದರೆ ಎನ್ಲಾರ್ಜ್ ಆಗುತ್ತೆ. ಆ ಎನ್ಲಾರ್ಜ್ ಆದಾಗ ಅದ್ರ ಪಕ್ಕ ಇರೋ ಶುದ್ಧ ರಕ್ತನಾಳಗಳ ಸಣ್ಣ ನಾಳಗಳಿರುತ್ತೆ, ಅದರಿಂದ ರಕ್ತ ಒಸರುತ್ತೆ, ಇದರಿಂದನೇ ಬ್ಲೀಡಿಂಗ್ ಆಗೋದು. ಹಾಗಾಗಿ ನಾವು ಒತ್ತಡಕ್ಕೆ ಒಳಗಾದಾಗ, ತುಂಬ ಹೆಚ್ಚು ಒತ್ತಡ ಆಗ್ತಾಗ ಮೋಷನ್ಗೆ ಹೋಗ್ಬೇಕಾದ್ರೆ ಆ ರಕ್ತನಾಳಗಳು ಉಪ್ಕೊಂಡಿರೋದು ಪಕ್ಕದಲ್ಲಿರೋ ಸಣ್ಣ ಶುದ್ಧ ರಕ್ತನಾಳಗಳಿಂದ ರಕ್ತ ಒಸರುತ್ತೆ. ಇದನ್ನೇ ನಾವು ಪೈಲ್ಸ್ ಅನ್ನೋದು. ಯಾವಾಗ ಆ ವೇಯ್ನು ಮೋಷನ್ಗೆ ಹೋಗೋ ಜಾಗದಲ್ಲಿ ಎನ್ಲಾರ್ಜ್ ಆಗುತ್ತೋ, ದೊಡ್ಡದಾಗುತ್ತೋ, ಅದನ್ನು ನಾವು ಪೈಲ್ಸ್ ಅಂತೀವಿ, ಅಂದರೆ ಮೊಳೆ ರೋಗ ಅಂತೀವಿ. ಇದು ಮುಖ್ಯವಾಗಿ ಯಾಕಾಗುತ್ತೆ ಅಂದರೆ, ನಾವು ಮೋಷನ್ಗೆ ಹೋಗ್ಬೇಕಾದ್ರೆ ಅತಿಯಾದ ಒತ್ತಡ ಹಾಕೋದು. ಅಂದರೆ ನಮ್ಮ ಮೋಷನ್ ತುಂಬ ಗಟ್ಟಿಯಾಗಿದ್ದಾಗ, ಹಾರ್ಡ್ ಆಗಿದ್ದಾಗ, ಮತ್ತು ಸರಾಗವಾಗಿ ಹೋಗದೇ ಇದ್ದಾಗ ನಾವು ಹೆಚ್ಚು ಒತ್ತಡ ಹಾಕಬೇಕಾಗತ್ತೆ. ಹಾಗೆ ಒತ್ತಡ ಹಾಕಿದಾಗ ಈ ಮಲಿನ ರಕ್ತನಾಳ ಅಂದರೆ ವೇಯ್ನ್ಗಳ ಮೇಲೂ ಒತ್ತಡ ಬಿದ್ದು ಅದು ಎನ್ಲಾರ್ಜ್ ಆಗುತ್ತೆ. ಇದು ಮೊದಲನೇ ಹಂತ. ಮೊದಲನೇ ಹಂತದಲ್ಲಿ ಮೋಷನ್ಗೆ ಹೋಗ್ಬೇಕಾದ್ರೆ ಮಾತ್ರ ಸ್ವಲ್ಪ ಉಪ್ಕೊಂಡಂಗೆ ಕಾಣುತ್ತೆ. ಎರಡನೇ ಹಂತದಲ್ಲಿ ಇದು ಆ ರಕ್ತನಾಳಗಳು ಸ್ವಲ್ಪ ಆಚೆ ಬರುತ್ತೆ ಮೋಷನ್ ಹೋಗೋ ಜಾಗದಿಂದ, ಮತ್ತು ನಾವು ಮೋಷನೆಲ್ಲ ಹೋಗಿ ತೊಳ್ಕೊಂಡು ಅದನ್ನು ಬೆರಳಿಂದ ತಳ್ಳಿದ್ರೆ ಅದು ಒಳಗಡೆ ಹೋಗುತ್ತೆ ಸರಾಗವಾಗಿ. ಇದು ಎರಡನೇ ಹಂತ. ಮೂರನೇ ಹಂತದಲ್ಲಿ ಇದು ಹೊರಗಡೆನೇ ಇದ್ಬಿಡುತ್ತೆ. ಈ ಪೈಲ್ಸ್ ಏನು ಆಚೆ ಬಂದಿರುತ್ತೆ ಅದು ಹೊರಗಡೆನೇ ಇದ್ಬಿಡುತ್ತೆ. ಅದರಿಂದ ತುಂಬ ಸೋಂಕುಂಟಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಮತ್ತು ತುಂಬ ಉರಿ, ನೋವು ಮತ್ತು ಒತ್ತುತ್ತಾ ಇರುತ್ತೆ. ಇದು ತೀವ್ರವಾದ, ಅಂದರೆ ಮೂರನೇ ಹಂತದ ಪೈಲ್ಸ್. ಪ್ರತಿ ಹಂತದಲ್ಲೂ ರಕ್ತ ಬರ್ಬೋದು. ಅಂದರೆ ಮುಖ್ಯವಾಗಿ ಇದರಲ್ಲಿ ಏನಂದರೆ, ನೀವು ಮೋಷನ್ಗೆ ಹೋಗೋಕ್ಕೆ ಮೊದಲು ಅಥವಾ ಆಮೇಲೆ ರಕ್ತ ತೊಟ್ಟಿಕ್ಕುತ್ತೆ. ಈಗ ತೊಟ್ಟಿಕ್ಕಿದಾಗ ಇದು ಪೈಲ್ಸ್ನ ಸಿಂಪ್ಟಮ್. ಅದೇ ಮೋಷನ್ ಜೊತೆನೇ ಅಂಟ್ಕೊಂಡಂಗೆ ಬಂದರೆ ಇದು ಫಿಷರ್ ಅಂತಾರೆ. ಹಾಗಾಗಿ ಸುಮಾರು ಜನ ಗೊಂದಲ ಮಾಡ್ಕೊತಾರೆ ಪೈಲ್ಸ್ಗೆ ಫಿಷರ್ಗೆ. ಅದು ಸುಲಭವಾಗಿ ಮಾರ್ಗ ಅಂದರೆ, ಮೋಷನ್ ಜೊತೆನೇ ಬಂದರೆ, ಅಂಟ್ಕೊಂಡಂಗೆ ಬಂದರೆ ಅದು ಫಿಷರು. ಅದೇ ಮೋಷನ್ ಆದಮೇಲೆ ಅಥವಾ ಮೊದಲು ತೊಟ್ಟಿಕ್ಕಿದ್ರೆ ರಕ್ತ, ಇದು ಪೈಲ್ಸ್ ಅಂತ. ಹೀಗೆ ಒಂದು ಸಾರಿ ಈ ಡಯಾಗ್ನೋಸಿಸ್ ಆದಮೇಲೆ ಹೋಮಿಯೋಪತಿನಲ್ಲಿ ನಾವು ಏನಕ್ಕೆ ಈ ಪೈಲ್ಸ್ ಬಂತು, ಎಲ್ಲರಿಗೂ ಏನು ಬರಲ್ವಲ್ಲ, ಕೆಲವ್ರಿಗೆ ಮಾತ್ರ ಬರುತ್ತೆ, ಯಾಕೆ ಬಂತು ಈ ಪೈಲ್ಸು ಈ ಮನುಷ್ಯಂಗೆ, ಈ ಅಂಶನ ನಾವು ಅವನ ಜೊತೆ ಚರ್ಚೆ ಮಾಡಿ ಕಂಡಿಡ್ಕೊತೀವಿ. ಉದಾಹರಣೆಗೆ ನಾವು ಗಮನಿಸಿರೋದು, ಯಾವುದೇ ಮನುಷ್ಯಂಗೆ ತುಂಬ ಅವಮಾನ ಆದಾಗ, ಅಂದರೆ ಇಂಗ್ಲೀಷಲ್ಲಿ ಶಿಟ್ ಫೀಲಿಂಗ್ ಅಂತಾರೆ, ಅವನಿಗೆ ಅವಮಾನ ಅಂತ ಅನ್ನಿಸ್ದಾಗ ಈ ಪೈಲ್ಸ್ ಜಾಸ್ತಿ ಕಂಡು ಬಂದಿರುತ್ತೆ. ಅಂದರೆ ವೃತ್ತಿನಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಸಾಮಾಜಿಕವಾಗಿರ್ಬೋದು, ಯಾವುದೇ ರೀತಿ ಅವನಿಗೆ ಅವಮಾನ ಆಗಿದ್ದರೆ ಈ ಪೈಲ್ಸ್ ಬರೋ ಸಾಧ್ಯತೆ ಹೆಚ್ಚು. ಇದನ್ನು ಹೇಗೆ ಹೋಗಲಾಡಿಸ್ಕೊಳ್ಳೋದು? ಮುಖ್ಯವಾಗಿ ನಮ್ಮ ಆಹಾರ ಕ್ರಮ ಚೆನ್ನಾಗಿರಬೇಕು. ಹಸಿ ತರಕಾರಿ, ಹಣ್ಣನ್ನು ಹೆಚ್ಚು ಸೇವಿಸಬೇಕು. ಇತ್ತೀಚೆಗೆ ಬಂದಿರೋ ಒಂದು ಸಂಶೋಧನೆಯಿಂದ ವಿಜ್ಞಾನಿಗಳು ಹೇಳ್ತಾರೆ, ನಮ್ಮ ಊಟದಲ್ಲಿ 50% ಹೆಚ್ಚು ಹಣ್ಣು ತರಕಾರಿಗಳಿದ್ದರೆ ನಮಗೆ ಪೈಲ್ಸ್ ಆಗೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತಂತೆ. ಜೊತೆಗೆ ನಿಯಮಿತವಾದ ವ್ಯಾಯಾಮ, ನಡಿಗೆ, ಯೋಗ ಇದೆಲ್ಲ ಮಾಡೋದ್ರಿಂದ ಪೈಲ್ಸ್ ಬರೋ ಸಾಧ್ಯತೆ ತುಂಬ ಕಡಿಮೆ. ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದರು. ಅವ್ರಿಗೆ ಮೋಷನ್ಗೆ ಹೋಗೋಕ್ಕೆ ಮುಂಚೆ ಮತ್ತು ಆಮೇಲೆ ತುಂಬ ರಕ್ತ ಹೋಗ್ತಾಯಿತ್ತು, ಮತ್ತು ಸಿಕ್ಕಾಬಟ್ಟೆ ಬೇಜಾರಲ್ಲಿದ್ದರು. ನಾನು ಕೇಳಿದೆ, ಯಾಕೆ ನೀವು ಬೇಜಾರು ಮಾಡ್ಕೊಂಡಿರೋದು, ತುಂಬ ದುಃಖ ಇರೋಂಗೆ ಕಾಣ್ತಿರಲ್ಲ, ಯಾಕೆ ಅಂತ. ಅವಾಗ ಅವ್ರು ಹೇಳಿದ್ರು, ನಮ್ಮ ಮನೆಯಲ್ಲೇ ನನಗೆ ಗೌರವ ಇಲ್ಲ, ಮಗ ಗೌರವ ಕೊಡಲ್ಲ, ಸೊಸೆ ಗೌರವ ಕೊಡಲ್ಲ, ಹೆಂಡತಿ ಗೌರವ ಕೊಡಲ್ಲ, ನಾನು ಇವಾಗ ವೃತ್ತಿಯಿಂದ ನಿವೃತ್ತಿನಾಗಿದ್ದೀನಿ, ಹಾಗಾಗಿ ಅಲ್ಲೂ ಕೂಡ ನನಗೇನು ಮಾನ್ಯತೆ ಇಲ್ಲ, ಯಾರೂ ಗೌರವದಿಂದ ಮಾತಾಡ್ಸಲ್ಲ, ಅದು ತುಂಬ ನಂಗೆ ಕಾಡ್ತಾ ಇರುತ್ತೆ ಅಂತ. ಈ ಅಂಶನ ಗಣನೆಗೆ ತೆಗೆದುಕೊಂಡು ನಾವು ಅವ್ರಿಗೆ ಉಪ್ಪಿನಿಂದ ಮಾಡಿರೋ ಒಂದು ಔಷಧ, ಅಂದರೆ ನೇಟ್ರಮ್ ಮ್ಯೂರಾಟಿಕಮ್ ಅಂತ ಔಷಧಿ ಕೊಟ್ಟಾಗ ಅವ್ರಿಗೆ ಪೈಲ್ಸ್ ಪೂರ್ತಿ ವಾಸಿಯಾಗಿ ಮೋಷನ್ ತುಂಬ ಸರಾಗವಾಗಿ ಹೋಗೋಕ್ಕೆ ಶುರು ಮಾಡಿದ್ರು. ಪೈಲ್ಸ್ ಅನ್ನೋದು ಬರೀ ದೈಹಿಕ ಸಮಸ್ಯೆ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾನಸಿಕ ಯೋಚನೆಯೂ ಇರುತ್ತೆ. ಅಂದರೆ ಅವಮಾನದ ಭಾವನೆ, ತಿರಸ್ಕಾರಕ್ಕೆ ಒಳಪಟ್ಟಿದ್ದೀವಿ ಅನ್ನೋ ಯೋಚನೆ ಇದ್ದಾಗ ಹೆಚ್ಚಾಗಿ ಪೈಲ್ಸ್ ಬರೋದು.
ಇದನ್ನು ನಾವು ಕಂಡಿಡ್ಕೊಂಡು ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಒಳ್ಳೆಯ ಆಹಾರ, ತರಕಾರಿ, ಹಣ್ಣು ಇವನ್ನೆಲ್ಲ ಸೇವನೆ ಮಾಡಿದಾಗ ನಮ್ಮ ಪೈಲ್ಸ್ ಸಮಸ್ಯೆ ಪೂರ್ಣವಾಗಿ ವಾಸಿಯಾಗುತ್ತೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.